ನೋಡಿ ಇವಾಗ ನಾನು ಸೈಕ್ಲಿಂಗ್ ಮಾಡಿ ಇಲ್ಲಿ ಜ್ಯೂಸ್ ರೆಡಿ ಮಾಡ್ತಾ ಇದ್ದೀನಿ. ಹಿಂದೆ ನೋಡ್ಬೋದು ಡ್ರ್ಯಾಗನ್ ಜ್ಯೂಸ್ ರೆಡಿ ಆಗ್ತಾ ಇದೆ. ನೋಡೋಕ್ಕೇನೆ ಫುಲ್ ಯಮ್ಮಿ ಅನಿಸ್ತಾ ಇದೆ. ಕಲರ್ ಅಂತೂ ಸಖತ್ತಾಗಿದೆ. ಲೆಟ್ಸ್ ಟ್ರೈ ದಿಸ್. ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಎಲ್ಲಿ ಬಂದಿದ್ವಿ ಅಂದರೆ ಈಟ್ ರಾಜ ಝೀರೋ ವೇಸ್ಟೇಜ್ ಫ್ರೂಟ್ ಜ್ಯೂಸ್ ಶಾಪಿಗೆ ಬಂದಿದ್ದೀವಿ. ಈ ಅಂಗಡೀಲಿ ಆಗಲೇ ಹೇಳ್ದಂಗೆ ಝೀರೋ ವೇಸ್ಟೇಜ್ ಇರುತ್ತೆ. ಇವರು ಪ್ಲಾಸ್ಟಿಕ್ ಏನೂ ಯೂಸ್ ಮಾಡಲ್ಲ. ಎಲ್ಲ ಫ್ರೂಟ್ ಜ್ಯೂಸ್ನ ಫ್ರೂಟ್ದು ಕಂಟೈನರ್ ಇರುತ್ತಲ್ಲ ಅದರಲ್ಲೇ ಕೊಡ್ತಾರೆ. ಇನ್ಕ್ಲೂಡಿಂಗ್ ಮ್ಯಾಂಗೋ, ಗ್ವಾವಾ ಎಷ್ಟು ಸಾಫ್ಟ್ ಆಗಿರುತ್ತೆ ಅದನ್ನು ಕೂಡ ಇವರು ಗ್ವಾವಾ ಕಂಟೈನರಲ್ಲೇ ಕೊಡ್ತಾರೆ. ಇಲ್ಲಿ ಇನ್ನೊಂದು ಸ್ಪೆಷಲ್ ಅಂದರೆ ಮೆನು ಎವ್ರಿ ಅವರ್ ಚೇಂಜ್ ಆಗ್ತಿರುತ್ತೆ. ತುಂಬ ವೆರೈಟಿ ಆಫ್ ಫ್ರೂಟ್ಸ್ ಅಲ್ಲಿ ಜ್ಯೂಸ್ ಮಾಡ್ತಾ ಇದ್ದಾರೆ. ಬನ್ನಿ ಇವತ್ತಿನ ಮೆನು ಏನಿದೆ ಆ್ಯಂಡ್ ಹೇಗಿರುತ್ತೆ ಅಂತ ನೋಡೋಣ, ಟೇಸ್ಟ್ ಮಾಡಿ. ನೋಡಿ ಇಲ್ಲೇ ಬರ್ದಿದ್ದಾರೆ. ಇಟ್ಸ್ ಸ್ಟಾರ್ಟ್ ಆಗಿ 2995 ಡೇಸ್ ಅಂದರೆ ಆಲ್ಮೋಸ್ಟ್ 8 ಇಯರ್ಸ್ ಪ್ಲಸ್ ಆಗಿದೆ. ಝೀರೋ ವೇಸ್ಟೇಜ್ ಅವಾಗಿಂದ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಇವತ್ತಿನ ಮೆನುಲಿ ನೀವು ನೋಡ್ತಾ ಇರ್ಬೋದು ಕಸ್ಟರ್ಡ್ ಡ್ರ್ಯಾಗನ್, ಮಸ್ಕ್ ಗ್ರೇಪ್, ಅವಕ್ಯಾಡೋ, ಪಿಂಕ್ ಡ್ರ್ಯಾಗನ್, ಮಸ್ಕ್ ಮ್ಯಾಂಗೋ, ಡ್ರ್ಯಾಗನ್ ಗ್ರೇಪ್ ಅದೆಲ್ಲ ಇದೆ. ಐಸ್ ಕ್ರೀಮ್ ಕೂಡ ವೇಗನ್ ಇದೆ, ಅಂದರೆ ಕೋಕೋನಟ್ ಮಿಲ್ಕ್ ಯೂಸ್ ಮಾಡಿರೋದು. ಯಾವುದೇ ಅನಿಮಲ್ ಮಿಲ್ಕ್ ಯೂಸ್ ಮಾಡಿದೆ, ಕಂಪ್ಲೀಟ್ಲಿ ವೇಗನ್ ಫ್ರೂಟ್ ಜ್ಯೂಸ್ ಶಾಪ್ ಆಗಿದೆ. ಇವರು ಯಾವ ರೇಂಜಿಗೆ ಝೀರೋ ವೇಸ್ಟೇಜ್ ಅಂದರೆ ಇದು ಫ್ರೂಟ್ದು ವೇಸ್ಟೇಜ್ ಬರುತ್ತಲ್ಲ ಅದೆಲ್ಲನೂ ಗೊಬ್ಬರ ಮಾಡ್ತಾರೆ. ಆ್ಯಂಡ್ ಈವನ್ ಸೀಡ್ಸ್ನ ಕೂಡ ಇವರು ವೇಸ್ಟ್ ಮಾಡಲ್ಲ. ಅದನ್ನು ಕೂಡ ಇವರು ಡ್ರೈ ಮಾಡಿ ಟ್ರೆಕ್ಕಿಂಗ್ ಹೋಗೋರಿಗೆ ಕೊಡ್ತಾರೆ. ಸೊ ದಟ್ ಅವರು ಅಲ್ಲಿ ಟ್ರೆಕ್ಕಿಂಗ್ ಹೋದಾಗ ಅಲ್ಲಿ ಫಾರೆಸ್ಟಲ್ಲಿ ಹಾಕಿ ಅಲ್ಲಿ ಮರ ಬರಲಿ ಅಂತ. ಆ ಲೆವೆಲ್ಗೆ ಇವರು ಸೀಡ್ನ ಕೂಡ ವೇಸ್ಟ್ ಮಾಡಲ್ಲ. ಸೊ ಲಿಟ್ರಲಿ ಝೀರೋ ವೇಸ್ಟೇಜ್. ಆ್ಯಂಡ್ ಇದು ಭಾರತದ ಮೊದಲ ಶೂನ್ಯ ತಾಜಿ ಹಣ್ಣಿನ ರಸದ ಅಂಗಡಿ ಅವರೇ ಬರೆದಿರೋ ಹಾಗೆ. ಸೊ ಇಂಡಿಯಾಸ್ ಫಸ್ಟ್ ಝೀರೋ ವೇಸ್ಟೇಜ್ ಫ್ರೂಟ್ ಜ್ಯೂಸ್ ಶಾಪ್ ಅಂತ ಹೇಳ್ಬೋದು. ಬನ್ನಿ ಇವಾಗ ಇವತ್ತಿನ ಮೆನು ಇರೋದನ್ನ ಟ್ರೈ ಮಾಡೋಣ. ಆ್ಯಂಡ್ ಹೇಗಿದೆ ಅಂತ ನಾನು ನಿಮಗೆ ಆನೆಸ್ಟ್ ರಿವ್ಯೂ ಕೊಡ್ತೀನಿ. ಆ್ಯಂಡ್ ನೋಡಿ ಅಲ್ಲಿ ಒಂದು ಸೈಕಲ್ ಇಟ್ಟಿದ್ದಾರೆ. ಅಲ್ಲಿ ಆ್ಯಕ್ಚುಲಿ ಇವ್ರು ಏನಂದರೆ ಒಂದು ಮಿಕ್ಸಿ ಹಾಳಾಗಿತ್ತಂತೆ, ಅದನ್ನು ಕೂಡ ಬೇಸ್ನ ವೇಸ್ಟ್ ಮಾಡ್ದೇನೆ ಅದೇ ಬೇಸ್ನ ಅಲ್ಲಿ ಇಟ್ಟಿದ್ದಾರೆ. ಸೊ ಸೈಕ್ಲಿಂಗ್ ಮಾಡಿ ನಾವು ಮಿಕ್ಸಿ ರನ್ ಮಾಡಿ ಫ್ರೂಟ್ ಜ್ಯೂಸ್ ತಯಾರು ಮಾಡ್ಬೋದು. ಅಂದರೆ ಎಲೆಕ್ಟ್ರಿಸಿಟಿ ಇಲ್ಲ ಅಂದ್ರೂ ಅವ್ರ ಶಾಪಲ್ಲಿ ಜ್ಯೂಸ್ನ ತಯಾರು ಮಾಡ್ಬೋದು. ಎಂಥ ಅಮೇಝಿಂಗ್ ಅಲ್ವಾ ಐಡಿಯಾ ಇದನ್ನ ಶಾಪ್ನ ಸ್ಟಾರ್ಟ್ ಮಾಡಿರೋದು. ಇವಾಗ ನಾವು ಸೈಕ್ಲಿಂಗ್ ಮಾಡಿ ನಿಮಗೆ ಜ್ಯೂಸ್ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀವಿ. ನೋಡಿ ಇವಾಗ ನಾನು ಸೈಕ್ಲಿಂಗ್ ಮಾಡಿ ಇಲ್ಲಿ ಜ್ಯೂಸ್ ರೆಡಿ ಮಾಡ್ತಾ ಇದ್ದೀನಿ. ಹಿಂದೆ ನೋಡ್ಬೋದು ಡ್ರ್ಯಾಗನ್ ಜ್ಯೂಸ್ ರೆಡಿ ಆಗ್ತಾ ಇದೆ. ಆಯ್ತಾ? ಬನ್ನಿ ನಾನು ಸೈಕ್ಲಿಂಗ್ ಮಾಡಾಯ್ತು, ಜ್ಯೂಸ್ ಆಗಿದೆಯಾ ಅಂತ ನೋಡೋಣ. ನಾನು ಇವಾಗ ಜ್ಯೂಸ್ ಮಾಡಿದ್ನಲ್ಲ ಸೈಕಲ್ ಹೊಡೆದು ಕಷ್ಟಪಟ್ಟು, ಅದು ಡ್ರ್ಯಾಗನ್ ಗ್ರೇಪ್ ಜ್ಯೂಸ್. ಅದನ್ನ ಇವಾಗ ಇಸ್ಕೊಂಡು ಡ್ರ್ಯಾಗನ್ ಕಂಟೈನರಲ್ಲಿ, ಡ್ರ್ಯಾಗನ್ ಫ್ರೂಟ್ ಕಂಟೈನರಲ್ಲಿ ಕುಡಿಯೋಣ ಬನ್ನಿ. ಡ್ರ್ಯಾಗನ್ ಫ್ರೂಟ್ ಮತ್ತೆ ಬ್ಲ್ಯಾಕ್ ಗ್ರೇಪ್ ಕಾಂಬಿನೇಷನ್. ಇದಕ್ಕೆ ಮತ್ತೆ ಇನ್ನು 2 ಸತಿ ರೀಫಿಲ್ ಇರುತ್ತೆ. ರಫ್ಲಿ 250 ಇಂದ 300 ml ತನಕ ರೀಫಿಲ್ ಮಾಡ್ತೀವಿ. ಸೊ ಒಂದು ಬೇರೆ ಶಾಪಲ್ಲಿ ಒಂದು ಪ್ಲಾಸ್ಟಿಕ್ ಕಪ್, ಪೇಪರ್ ಕಪ್ಪಲ್ಲಿ ಏನು ಕ್ವಾಂಟಿಟಿ ಬರುತ್ತೋ ಅದನ್ನೇ ಈ ಥರ ನ್ಯಾಚುರಲ್ ಕಪ್ಪಲ್ಲಿ ಮತ್ತೆ ರೀಫಿಲ್ ಕೊಡ್ತೀವಿ. ನೋಡೋಕ್ಕೇನೆ ಫುಲ್ ಯಮ್ಮಿ ಅನಿಸ್ತಾ ಇದೆ. ಕಲರ್ ಅಂತೂ ಸಖತ್ತಾಗಿದೆ. ಲೆಟ್ಸ್ ಟ್ರೈ ದಿಸ್. ವಾವ್, ಸಖತ್ತಾಗಿದೆ. ಝೀರೋ ಶುಗರ್, ನ್ಯಾಚುರಲ್ ಸ್ವೀಟ್ನೆಸ್ ಯೂಸ್ ಮಾಡಿರೋದು. ಗ್ರೇಪ್ದೇನಲ್ಲ, ಬ್ಲ್ಯಾಕ್ ಗ್ರೇಪ್ದು ಸ್ವೀಟ್ ಇದೆಯಲ್ಲ ಅದರಿಂದಾನೆ, ನೋ ಶುಗರ್ ಅಟ್ ಆಲ್. ಡ್ರ್ಯಾಗನ್ ಫ್ರೂಟ್ ಅಷ್ಟು ಟೇಸ್ಟ್ ಇರಲ್ಲ. ಸೊ ಅದ್ರ ಜೊತೆ ಗ್ರೇಪ್ ಕಾಂಬೈನ್ ಮಾಡಿದಾಗ ಒಳ್ಳೆ ಟೇಸ್ಟ್ ಬರುತ್ತೆ. ಅದನ್ನೇ ಇವರು ಕಾಂಬಿನೇಷನ್ ಮಾಡಿ ನನಗೆ ಕೊಟ್ಟಿರೋದು. ನೋಡಿ ಎಷ್ಟು ಸಖತ್ತಾಗಿ ಕಾಣಿಸುತ್ತೆ ಎಲ್ಲ ಕಲರು. ಇದು ಆ್ಯಕ್ಚುಲಿ 3 ಫಿಲ್ಲಿಂಗ್ಸ್ ಇದೆಯಂತೆ. ಇನ್ನೂ 3 ಟೈಮ್ಸ್ ಕುಡಿಬೇಕು ನಾನು 300 ml. ಅದಾದಮೇಲೆ ಇನ್ನೊಂದು ಟ್ರೈ ಮಾಡೋಣ. ಮೇ ಬಿ ಐಸ್ ಕ್ರೀಮ್ ಟ್ರೈ ಮಾಡೋಣ, ವೇಗನ್ ಐಸ್ ಕ್ರೀಮ್ ಹೇಗಿರುತ್ತೆ ಅಂತ ಹೇಳೋಣ. ಮಾವಿನ ಹಣ್ಣನ್ನೇ ಗ್ಲಾಸ್ ಆಗಿ ಬಳಸ್ಕೊಂಡು ಸರ್ವ್ ಮಾಡಿದ ಈ ಮಾವಿನ ಹಣ್ಣಿನ ಜ್ಯೂಸ್ ರುಚಿಗೂ ಪ್ರೆಸೆಂಟೇಷನ್ಗೂ ಫುಲ್ ಮಾರ್ಕ್ಸ್. ಈಗ ತಾನೇ ಮ್ಯಾಂಗೋ ಜ್ಯೂಸ್ನ ಎಂಜಾಯ್ ಮಾಡಿದವ್ರನ್ನೇ ಕೇಳೋಣ ಬನ್ನಿ ಅವರ ಅನುಭವ ಹೇಗಿತ್ತು ಅಂತ. ನಾನು ಮ್ಯಾಂಗೋ ವಿತ್ ಮಸ್ಕ್ ಮ್ಯಾಂಗೋ ಟ್ರೈ ಮಾಡಿದೆ. ಹೇಗಿತ್ತು? ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. 2 ರೀಫಿಲ್ ಕೊಟ್ಟರು. ಬಟ್ ಏನಂದರೆ ಬೇರೆ ಅಂಗಡಿಗಳಲ್ಲಿ ಸ್ವಲ್ಪ ಹಾಲು ಇದೆಲ್ಲ ಮಿಕ್ಸ್ ಮಾಡ್ತಾರೆ, ಟೇಸ್ಟ್ ಇರಲ್ಲ. ಇದು ನ್ಯಾಚುರಲ್ ಮ್ಯಾಂಗೋ ತಿಂದಂಗೆ ಇರುತ್ತೆ. ಮೈಂಡೆಲ್ಲ ಫುಲ್ ರಿಫ್ರೆಶ್ ಆಗುತ್ತೆ. ಮುಂಚೆ ಒಂದ್ಕಿಂತ ನಮ್ಮ ತಂಗಿ ಜೊತೆ ಬಂದಿದ್ದೆ. ಈಗ ಅಮ್ಮ ಬಂದು ಒಂದ್ಕಿಂತ ಎಲ್ಲರೂ ಜ್ಯೂಸ್ ಕುಡಿಯೋಣ ಅಂದರು. ಇಲ್ಲೇ ಬಾ ಚೆನ್ನಾಗಿರುತ್ತೆ ಅಂತ ಇಲ್ಲಿಗೆ ಕರ್ಕೊಂಬಂದೆ. ಇವ್ರದ್ದೇನು ಸ್ಪೆಷಾಲಿಟಿ ಅಂದರೆ ಏನು ವೇಸ್ಟ್ ಮಾಡಲ್ಲ. ಅದೇನಿದೆ ಅದು ಬಾಳೆಹಣ್ಣು ಅಂದರೆ ಮ್ಯಾಂಗೋ ತೊಗೊಂಡ್ರೆ ಆ ಸಿಪ್ಪೇನೂ ವೇಸ್ಟ್ ಮಾಡಲ್ಲ, ಅದರಲ್ಲಿ ರೀಫಿಲ್ ಕೊಡ್ತಾರೆ. ಅದು ತುಂಬ ಇಷ್ಟ ಆಯ್ತು. ನ್ಯಾಚುರಲ್ ಆಗಿರುತ್ತೆ, ತುಂಬ ಚೆನ್ನಾಗಿದೆ. 3 ರೀಫಿಲ್ ಜ್ಯೂಸ್ ಕುಡ್ದಾಯ್ತು, ಡ್ರ್ಯಾಗನ್ ಜ್ಯೂಸು. ಕೈಯೆಲ್ಲ ಜ್ಯೂಸ್ ಆಗಿದೆ. ಸೊ ಟಿಶ್ಯೂ ಕೇಳೋಣ ಬನ್ನಿ ಇವ್ರ ಹತ್ರ. ಟಿಶ್ಯೂ ಕೊಡ್ತೀರಾ?
ನಾವು ಟಿಶ್ಯೂ ಕೊಟ್ಟಿಲ್ಲ, ಕೊಡೋದೂ ಇಲ್ಲ. ಸೊ 2995 ದಿನಗಳಿಂದ ಇವಾಗವರೆಗೂ ಪ್ಲಾಸ್ಟಿಕ್ ಕಪ್, ಪೇಪರ್ ಕಪ್, ಸ್ಟ್ರಾ ಮತ್ತೆ ಟಿಶ್ಯೂ ನಾವು ಕೊಡೋದೇ ಇಲ್ಲ. ನೀವು ಕೈ ತೊಳೆಯೋದಕ್ಕೆ ನೀರು ಇಟ್ಟಿರ್ತೀವಿ. ಸೊ ನೀವು ಹ್ಯಾಂಡ್ ವಾಶ್ ಮಾಡ್ಕೋಬಹುದು, ಖರ್ಚಿಗೆ ಯೂಸ್ ಮಾಡಿ. ವೇಸ್ಟ್ ಆಗುತ್ತಲ್ಲ ನೀರು ನಾವು ಹಾಗೆ ಟ್ಯಾಪಿಂದ ಹಿಡ್ಕೊಂಬಂದು ಹಾಕಿರಲ್ಲ. ಸೊ ನಮ್ದು ಫಿಲ್ಟರಲ್ಲಿ ಬರೋ ರಿಜೆಕ್ಟೆಡ್ ವಾಟರ್ನ ನಾವು ಅದನ್ನ ತಗೊಂಬಂದು ಹ್ಯಾಂಡ್ ವಾಶ್ಗೆ ನೀರು ಇಟ್ಟಿರ್ತೀವಿ. ಸೊ ಐಸ್ ಕ್ರೀಮ್ ಇದೆ ಅಂತ ಹಾಕಿದ್ದಾರೆ, ಮೇಡ್ ವಿತ್ ಕೊಕೊನಟ್ ಮಿಲ್ಕ್ ಅಂತ ಆಗಲೇ ಹೇಳಿದಾಗೆ. ಕೇಳೋಣ ಯಾವ್ಯಾವ ವೆರೈಟಿ ಆಫ್ ಐಸ್ ಕ್ರೀಮ್ಸ್ ಇದೆ ಅಂತ. ಯಾವ್ಯಾವ ಐಸ್ ಕ್ರೀಮ್ಸ್ ಇದೆ ಅಂದ್ರೆ? ಸೊ ನಮ್ಮ ಅಂಗಡಿಯಲ್ಲಿ ಎಲ್ಲ ತೆಂಗಿನ ಹಾಲಿಂದ ಮಾಡಿರೋಂಥ ಐಸ್ ಕ್ರೀಮ್ಸೇ ಸಿಗುತ್ತೆ. ಇವಾಗ ಸದ್ಯಕ್ಕೆ ರಾಗಿ ಜಾಗ್ರಿ ಐಸ್ ಕ್ರೀಮ್ ಇದೆ. ಮತ್ತು ಐಸ್ ಕ್ರೀಮ್ಸಲ್ಲೇ ತುಂಬ ವೆರೈಟೀಸ್ ಇದೆ. ಸೊ ಪ್ಯಾಷನ್ ಫ್ರೂಟ್ ಐಸ್ ಕ್ರೀಮ್, ಕೃಷ್ಣಫಲ ಐಸ್ ಕ್ರೀಮ್ ಸಿಗುತ್ತೆ, ಆಮೇಲೆ ಮ್ಯಾಂಗೋ ಐಸ್ ಕ್ರೀಮ್ ಸಿಗುತ್ತೆ, ಪೈನಾಪಲ್ ಐಸ್ ಕ್ರೀಮ್ ಇರುತ್ತೆ, ವಿಳೆದೆಲೆ ಐಸ್ ಕ್ರೀಮ್ ಇರುತ್ತೆ. ಸೊ ಈ ಥರ ತುಂಬ ವೆರೈಟೀಸ್ ಇರುತ್ತೆ. ಅದೆಲ್ಲ ಅವಾಗ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಗೈಸ್, ಐಸ್ ಕ್ರೀಮ್ದು ಇನ್ನೊಂದೇನಪ್ಪ ಸ್ಪೆಷಲ್ ಇಲ್ಲಿ ಅಂತ ಅಂದರೆ, ಅವರು ಡೈರೆಕ್ಟ್ ರಿಫೈನ್ಡ್ ಶುಗರ್ ಯೂಸ್ ಮಾಡ್ತಾ ಇಲ್ಲ, ಜಾಗರಿ ಯೂಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲ ಆಲ್ಮೋಸ್ಟ್ ಹೆಲ್ದಿ ಐಟಮ್ಸ್ ಲೈಕ್ ರಾಗಿ ಐಸ್ ಕ್ರೀಮ್, ಆ ಥರ ಡಿಫ್ರೆಂಟ್ ವೆರೈಟಿ ಅವ್ರು ಹೇಳಲಾಗಿದೆ. ಸೊ ಬನ್ನಿ ಐಸ್ ಕ್ರೀಮ್ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಹೇಳ್ತೀನಿ. ಸೊ ಇವ್ರ ಜ್ಯೂಸ್ ಎಲ್ಲ ಹ್ಯಾಂಡ್ ಕ್ರಾಫ್ಟ್ ಜ್ಯೂಸ್. ಆಗಲೇ ಹೇಳ್ದಂಗೆ ಅವರು ಕಂಟೈನರ್ನ ಸ್ಕೂಪ್ ಔಟ್ ಮಾಡಿ, ಅಂದರೆ ಪಲ್ಪ್ ಇರುತ್ತಲ್ಲ ಫ್ರೂಟ್, ಅದನ್ನ ಸ್ಕೂಪ್ ಔಟ್ ಮಾಡಿ ಕಂಟೈನರ್ ತಯಾರು ಮಾಡ್ತಾರಲ್ವ, ಅದಕ್ಕೆ ಒಂದು 5 minutes ತಗೊಳ್ತಾರೆ ಅವರು ಜ್ಯೂಸ್ ಮಾಡೋದಕ್ಕೆ. ಸೊ ನಮ್ಮ ಐಸ್ ಕ್ರೀಮ್ಗೂ ಅದಕ್ಕೆ ಸ್ವಲ್ಪ ಟೈಮ್ ಆಗ್ತಿದೆ, ಬಟ್ ಇಟ್ಸ್ ಓಕೆ, ಎನ್ವಿರಾನ್ಮೆಂಟ್ಗೆ ಒಳ್ಳೇದಾಗ್ತಿದೆಯಲ್ಲ. ಸೊ ಸ್ವಲ್ಪ ವೆಯ್ಟ್ ಮಾಡೋದ್ರಿಂದ ನಾವೇನು ಕಳ್ಕೊಳ್ಳಲ್ಲ. ಸೊ ಬನ್ನಿ ಇವಾಗ ಐಸ್ ಕ್ರೀಮ್ ಇನ್ನೇನೋ ಕೊಡ್ತಾರೆ, ಹೇಗಿದೆ ಅಂತ ನೋಡೋಣ. ಇವು ಜಸ್ಟ್ ಫ್ರೂಟ್ ಶಾಪ್ ಅಲ್ಲ, ಆರ್ಟಿಸ್ಟ್ಗಳು ಇವರು. ಎಷ್ಟು ಚೆನ್ನಾಗಿ ಐಸ್ ಕ್ರೀಮ್ನ ಡೆಕೋರೇಟ್ ಮಾಡಿದ್ದಾರೆ ನೋಡಿ, ಒಳ್ಳೆ ಡಾಲ್ ಥರ ಇದೆ, ನೋಡೋಕ್ಕೂ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಯಮ್ಮಿಯಾಗಿ ಕೂಡ ಕಾಣಿಸಿದೆ. ರಾಗಿ ಜಾಗ್ರಿ ಐಸ್ ಕ್ರೀಮ್. ಸೊ ಅದರಲ್ಲಿ ತೆಂಗಿನ ಹಾಲು, ರಾಗಿ ಮತ್ತು ಬೆಲ್ಲ ಹಾಕಿ ಮಾಡಿರೋಂಥ ಐಸ್ ಕ್ರೀಮ್, ವೆಗನ್ ಐಸ್ ಕ್ರೀಮ್. ಸೊ ನೋಡಿ ಗೈಸ್, ಫಸ್ಟ್ ಟೈಮ್ ರಾಗಿ ಐಸ್ ಕ್ರೀಮ್ ತಿಂತಾ ಇದ್ದೀನಿ. ನಾನು ಈ ಥರ ಕೇಳೇ ಇರಲಿಲ್ಲ, ರಾಗಿಲೂ ಐಸ್ ಕ್ರೀಮ್ ಮಾಡ್ಬೋದು ಅಂತಲೂ ಗೊತ್ತಿರಲಿಲ್ಲ. ಬನ್ನಿ ತಿಂದ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ನಾನು ರಾಗಿ ಬೆಲ್ಲದ ಐಸ್ ಕ್ರೀಮ್ ಟ್ರೈ ಮಾಡಿದೆ. ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಇದು ನಾರ್ಮಲ್ ಐಸ್ ಕ್ರೀಮ್ ಥರ ಇರಲಿಲ್ಲ. ಟೇಸ್ಟ್ ಓಕೆ ಆಗಿತ್ತು, ಎಲ್ಲ ಹೆಲ್ದಿ ಐಟಮ್ಸ್ ಇರೋದ್ರಿಂದ. ನನ್ನ ರೇಟಿಂಗ್ 5ಗೆ 2.5. ನಾವು ಬರೀ ಜ್ಯೂಸಸಲ್ಲಿ ಮಾತ್ರ ಝೀರೋ ವೇಸ್ಟ್ ಕಾನ್ಸೆಪ್ಟ್ ಅಂತ ಇದು ಇಲ್ಲ. ಸೊ ನಮ್ಮ ಹೀಟ್ ರಾಜ ಇದರಲ್ಲೇ ಸೊ ಕಂಪ್ಲೀಟ್ಲಿ ಎಲ್ಲ ಝೀರೋ ವೇಸ್ಟ್ ಆಗಿರಬೇಕು ಅನ್ನೋದೇ ನಮ್ಮ ಇದು. ಸೊ ಈ ಬ್ಯಾಗ್ಸ್ ಎಲ್ಲ ಇರುತ್ತಲ್ಲ, ಈ ಬ್ಯಾಗ್ಸ್ ಎಲ್ಲ ಬಂದ್ಬಿಟ್ಟು ಸೊ ನಮಗೆ ನಮ್ಮ ಕಸ್ಟಮರ್ಸೇ ಡೊನೇಟ್ ಮಾಡಿರ್ತಾರೆ. ಅವ್ರ ಹತ್ರ ಇವಾಗ ನಿಮ್ಮ ಮನೇಲಿ ಹಳೆ ಬ್ಲ್ಯಾಂಕೆಟ್ಸು ಮತ್ತು ಕರ್ಟನ್ಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ನೀವು ತೊಗೊಂಬಂದು ನಮ್ಗೆ ಕೊಟ್ಟರೆ, ಡೊನೇಟ್ ಮಾಡಿದ್ರೆ ನಾವು ಇದನ್ನು ಈ ಥರ ಕೈ ಚೀಲ ಮಾಡ್ತೀವಿ. ಸೊ ಹ್ಯಾಂಡ್ ಬ್ಯಾಗ್ಸ್ ಮಾಡಿಬಿಟ್ಟು, ಮತ್ತು ಈ ಕಲ್ಲೆಕಾಯಿ ಪರ್ಸ್ ಎಲ್ಲ ಬಂದಿತ್ತಲ್ಲ, ಅವಾಗ ಎಲ್ರಿಗೂ ಈ ಬ್ಯಾಗ್ಸ್ನೆಲ್ಲ ಕೊಟ್ಬಿಟ್ಟು ಅವ್ರ ಹತ್ರ ಇರೋ ಕವರ್ಸ್ನೆಲ್ಲ ವಾಪಸ್ ತೊಗೊಳ್ತಾ ಇದ್ವಿ. ಸೊ ಈ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೀವಿ. ಗೈಸ್, ಇವರು ಈಟ್ ರಾಜ ಅಂತ ಹೆಸರಿಟ್ಟಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಇದು ಜ್ಯೂಸ್ ಶಾಪ್ ಆಗಿರೋದ್ರಿಂದ ಡ್ರಿಂಕ್ ರಾಜ ಅಂತ ಇರಬೇಕಾಗಿತ್ತು. ಸೊ ಮೋಸ್ಟ್ಲಿ ಡ್ರಿಂಕ್ ರಾಜ ಅಂದರೆ ಜನಗಳೆಲ್ಲ ತಪ್ಪಾಗಿ ತಿಳ್ಕೊಬಿಡ್ತಾರೆ, ಡಬಲ್ ಮೀನಿಂಗ್ ತಗೊಂಡು ಏನೋ ಅನ್ಕೊಂಡ್ಬಿಡ್ತಾರೆ ಅಂತ. ಮೋಸ್ಟ್ಲಿ ಈಟ್ ರಾಜ ಅಂತ ಇಟ್ಟಿರ್ಬೇಕು. ಅವರನ್ನೇ ಕೇಳೋಣ ಬನ್ನಿ ಯಾಕೆ. ಬಟ್ ಜ್ಯೂಸ್ ಶಾಪ್ ತಾನೇ? ಹೌದು. ಇಲ್ಲಿ ಈಟ್ ರಾಜ ಅಂತ ಯಾಕೆ ಸರ್? ಡ್ರಿಂಕ್ ರಾಜ ಇರಬೇಕಾಗಿತ್ತಲ್ವಾ? ಈಟ್ ರಾಜ ಅದಕ್ಕೊಂದು ಸ್ಟೋರಿ ಇದೆ. ಸೊ ಒಂಥರ ಎಮೋಷನ್ ಸ್ಟೋರಿ. ಅದು ನಮ್ಮ ಸರ್ಗೆ ಗೊತ್ತು, ಅವ್ರು ಹೇಳಿದ್ರೆ ಅದು ಚೆನ್ನಾಗಿರುತ್ತೆ. ಸೊ ಅದಕ್ಕೊಂದು ಸ್ಟೋರಿ ಇದೆ. ಈಟ್ ರಾಜ ಅನ್ನೋ ಹೆಸರಿಗೆ ಅನ್ನೋದೇ ಒಂದು ಸ್ಟೋರಿ ಇದೆ. ಸೊ ಅದು ಹೇಗೆ ಬಂತು ಅಂತ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಇದು ನಮ್ಮ ಸ್ಟಾರ್ಟ್ ಮಾಡಿದಾಗ ನಾವು ಪೆಟ್ ಕೆಫೆ ಆಗಿ ಸ್ಟಾರ್ಟ್ ಮಾಡಿದ್ದು. ಸೊ ಡಾಗಿಂದ ಇದು ಸ್ಟಾರ್ಟ್ ಆಗಿದ್ದು. ಸೊ ನಮ್ಮ ನಾಯಿ ಬಂದ್ಬಿಟ್ಟು ಈ ಲೋಗೋ ಇದೆಯಲ್ಲ, ಸೊ ಮುಂಚೆ ನಮ್ಮ ಡಾಗ್ದೇ ಫೋಟೋ ಇದ್ದಿದ್ದು. ಸೊ ನಮ್ಮ ಶಾಪ್ ಬಂದ್ಬಿಟ್ಟು ಪೆಟ್ ಕೆಫೆ. ಸೊ ನಮ್ಮ ಅಂಗಡಿಗೆ ಫಸ್ಟ್ ವಿ ಐ ಪಿ ಯಾರಂದರೆ ಡಾಗು. ಸೊ ಪೆಟ್ಸ್ ಈ ಥರನೇ ನಮ್ಮ VIPs ಆಗುತ್ತೆ. ಸೊ ಈ ಥರದಿಂದ ಸ್ಟಾರ್ಟ್ ಮಾಡಿ ಆಮೇಲೆ ವಿಗನ್ ಎಲ್ಲ ಆಗಿ ಈ ಥರ. ಅದು ಸ್ಕೂಬಿ ಅಂತ ಇತ್ತು ಲ್ಯಾಬು, ತೀರ್ಕೊಂತು, ಆಮೇಲೆ ಚೇಂಜ್ ಮಾಡಿ. ಇದು ಬಂದ್ಬಿಟ್ಟು ಲಕ್ಷ್ಮಣ ಫಲ ಅಂತ, ಕ್ಯಾನ್ಸರ್ ಕಿಲ್ಲರ್ ಫ್ರೂಟ್ ಅಂತಾರೆ, ಸಾಫ್ಟ್ ಸೂಪ್ ಅಂತ. ಹೌದು, ಕ್ಯಾನ್ಸರ್ ಬಂದು ಹೋಗಿರೋರಿಗೆ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಇದನ್ನ ತಿನ್ನಿ ಅಂತ. ಇನ್ನೊಂದು ಇದ್ರದ್ದು ಎಳೆ ಬರತ್ತಲ್ಲ ಲೀಫ್, ಅದು ಬಂದ್ಬಿಟ್ಟು ನೀರಲ್ಲಿ ಹಾಕಿ ಕುದಿಸಿ ನೀರು ಹಾಗೆ ಕುಡಿತಾರೆ, ಬಿಸಿನೀರು ಹಾಕಿ ಕುಡಿತಾರೆ. ಅದು ತುಂಬ ಹೆಲ್ತ್ಗೆ ಒಳ್ಳೇದು ಅಂತ ಅಂತಾರೆ. ಇದರಲ್ಲೇ ಪಂಚಫಲ ಇದೆ. ಇದು ಲಕ್ಷ್ಮಣ ಫಲ, ರಾಮ್ ಫಲ, ಹನುಮನ್ ಫಲ, ಕೃಷ್ಣ ಫಲ, ಸೀತಾಫಲ, ಇದು ಲಕ್ಷ್ಮಣ ಫಲ. ಸೊ ಪಂಚಫಲ ಬರುತ್ತೆ. ಆದರೆ ನಮ್ಮ ಜ್ಯೂಸಸ್ ಎಲ್ಲ ಹೇಗೆ ಅಂದರೆ ಸೀಸನಲ್ ಫ್ರೂಟ್ಸ್. ಈ ಸೀಸನಲ್ಲಿ ಏನೇನು ಫ್ರೂಟ್ ಸಿಗುತ್ತೋ ಅದನ್ನೆಲ್ಲ ಮಾಡ್ತಿರ್ತೀವಿ. ಸೊ ಸೀಸನ್ ಇಲ್ದಿರೋ ಫ್ರೂಟ್ ಮಾಡೋದಿಲ್ಲ, ಆ ಥರ ಇರುತ್ತೆ. ಅಲ್ಲ, ಸೇಲ್ ಮಾಡೋದಿಲ್ಲ, ನಾವು ಬರೀ ಜ್ಯೂಸ್ ಮಾಡ್ತೀವಿ. ನಿಮಗೆ ಬೇಕಂದರೆ ನಮ್ಮ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಎಲ್ಲಿ ಸಿಗುತ್ತೆ ಅಂತೆಲ್ಲ ಪೋಸ್ಟ್ ಮಾಡಿರ್ತೀವಿ. KR ಮಾರ್ಕೆಟಲ್ಲಿ ಸಿಗುತ್ತೆ, ಅಲ್ಲೆಲ್ಲ ಸಿಗುತ್ತೆ. ಸೊ ಗೈಸ್ ನೋಡಿ, ಅವರೇ ಝೀರೋ ವೇಸ್ಟೇಜ್ ಇರಬೇಕು ಅಂತ ಅವ್ರ ಮನೆಯಿಂದ ಅವರೇ ಕಪ್ ತಗೊಬಂದು ಜ್ಯೂಸ್ ತಗೋತಾ ಇದ್ದಾರೆ. ಕಂಟೈನರ್ ನಾವೇ ತಂದರೆ ಆಫರ್ ಏನಾಗಿದೆಯಾ?
BIOC ಬ್ರಿಂಗ್ ಯುವರ್ ಓನ್ ಕಂಟೈನರ್ಸ್ ಈ ಸಲ ಕಪ್ಪು. ಸೊ ನಾವು ಪಾರ್ಸೆಲ್ ಕೊಡೋದಿಲ್ಲ. ಪಾರ್ಸೆಲ್ ಬೇಕಂದರೆ ನೀವೇ ಓನ್ ಕಂಟೈನರ್ಸ್ ಕಪ್ಸ್ ಆ ಥರ ತೊಗೊಂಬಂದರೆ 10 ರೂಪಾಯಿ ಡಿಸ್ಕೌಂಟ್ ಕೊಡ್ತೀವಿ. ಸೊ ಪಾರ್ಸೆಲ್ ಬೇಕಂದರೆ ನಮ್ಮದೇ ಬ್ರ್ಯಾಂಡ್ ಬಾಟ್ಲ್ ಇದೆ. ಸೊ ಅದಕ್ಕೆ ನೀವು 20 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡಬೇಕು, ಆ ಥರ ಇರುತ್ತೆ. ನೀವೇ ಬಾಟ್ಲ್ ತೊಗೊಂಬಂದರೆ 10 ರೂಪಾಯಿ ಡಿಸ್ಕೌಂಟ್ ಮಾಡಿಕೊಡ್ತೀವಿ. ಸೊ ಗೈಸ್, ಇಲ್ಲಿ ಯಾರಾದರೂ ಜ್ಯೂಸ್ ಪಾರ್ಸೆಲ್ ತೊಗೊಂಡೋಗಿ ಮನೇಲಿ ಕುಡಿಬೇಕಂದ್ರೆ ಅವ್ರ ಕಂಟೈನರ್ ಅವರೇ ತರಬೇಕು ಮನೆಯಿಂದ. ಏನಾದರೂ ಕೆರಿಯರ್ ತಂದು ತೊಗೊಂಡೋಗ್ಬೋದು. ಅದನ್ನು ಅವ್ರ ಕಪ್ ತೊಗೊಂಡೋದ್ರೆ ಅವ್ರಿಗೆ 10 ರೂಪೀಸ್ ಡಿಸ್ಕೌಂಟ್ ಕೂಡ ಕೊಡ್ತಾರೆ. ಅವರು ಅದನ್ನು ಬ್ರಿಂಗ್ ಯುವರ್ ಓನ್ ಕಪ್ ಅನ್ನೋ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಈ ಸಲ ಕಪ್ ನಮ್ಮದೇ ಅಂತ. ನಿಮ್ಮ ಕಪ್ನ ನೀವೇ ತರಬೇಕು. ಆ್ಯಂಡ್ ಇಲ್ಲಿ ಫ್ರ್ಯಾಂಚೈಸ್ ಆಪ್ಷನ್ ಬೇಕಾದರೆ ನೀವು ಎನ್ವಿರಾನ್ಮೆಂಟ್ ಲವರ್ಸ್ ಆಗಿರಬೇಕು, ಮತ್ತು ಈ ವೇಸ್ಟು ಅದೆಲ್ಲದ್ರ ಮಧ್ಯೆ ವರ್ಕ್ ಮಾಡೋಕ್ಕೆ ಹಾರ್ಡ್ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು. ಹಾಗಾದರೆ ಮಾತ್ರ ಇವರು ಫ್ರ್ಯಾಂಚೈಸ್ ಕೊಡ್ತಾರೆ. ಸೊ ಗೈಸ್, ಇದಾಗಿತ್ತು ಈಟ್ ರಾಜ ವಿಡಿಯೋ. ಆ್ಯಂಡ್ ಈ ವಿಡಿಯೋಗೆ 1000 ಲೈಕ್ಸ್ ಬಂದರೆ ನಾವು ಈಟ್ ರಾಜದು ಫೌಂಡರ್ ಇದ್ದಾರಲ್ಲ ಅವ್ರನ್ನ ಮೀಟ್ ಮಾಡ್ತೀವಿ. ಆ್ಯಂಡ್ ಇನ್ನೂ ಅವರಿಂದ ಇನ್ನೂ ಡೀಟೇಲ್ಸ್ ತೊಗೋಬೋದು. ಸೊ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೈಕ್ಸ್ 1000 ರೀಚ್ ಆಗೋವರೆಗೂ ಮಾಡಿ, ಆಯಿತಾ? ಥ್ಯಾಂಕ್ ಯು.